ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ರಾಜ್ಯ ಹಿರಿಯ ನಾಗರಿಕರ ಬಜೆಟ್ ಬೇಡಿಕೆ ಹಿರಿಯ ನಾಗರಿಕರ ಬೃಹತ್ ರ್ಯಾಲಿಯನ್ನು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವು ನೆಹರು ಸ್ಟೇಡಿಯಂನಿಂದ ಪ್ರಾರಂಭವಾಗಿ ಲ್ಯಾಮಿಂಗ್ಟನ್ ರಸ್ತೆಯ ಮೂಲಕ ಮೆರವಣಿಗೆ ಮೂಲಕ ತೆರಳಿ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನಕ್ಕೆ ಬಂದು ಅಲ್ಲಿಂದ ತಹಶೀಲ್ದಾರ್ ಅವರಿಗೆ ಮನವಿ ಅರ್ಪಿಸುವುದರ ಮೂಲಕ ಕಾರ್ಯಕ್ರಮ ಜರುಗಿತು. ಪ್ರಮುಖ ಬೇಡಿಕೆಗಳು ಈ ರೀತಿ ಇವೆ. ಮಾಸಿಕ ವೃದ್ಧಾಪ್ಯ ವೇತನ 5,000ಕ್ಕೆ ಹೆಚ್ಚಿಸಿ ಕಡ್ಡಾಯವಾಗಿ ನೀಡುವುದು. ವೃದ್ಧಾಪ್ಯ ವೇತನ ವಾರ್ಷಿಕ ಆದಾಯ ಮಿತಿ 33,000ದಿಂದ 1,20,000ಕ್ಕೆ ಏರಿಸುವುದು. ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಹಿರಿಯ ನಾಗರಿಕ ಸಮಿತಿ ರಚಿಸಿ ಹಿರಿಯರ ದೌರ್ಜನ್ಯಗಳನ್ನು ತಡೆಗಟ್ಟುವುದು. ಎಲ್ಲ ಹಿರಿಯ ನಾಗರಿಕರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಆದೇಶ ನೀಡುವುದು. ರಾಜ್ಯದ ಪ್ರಮುಖ ಸ್ಥಳಗಳಲ್ಲಿ ಹಿರಿಯ ನಾಗರಿಕರ ಭವನ ಕಟ್ಟುವುದು. ನಿವೃತ್ತ ರಾಜ್ಯ ಸರ್ಕಾರಿ ನೌಕರ 7ನೇ ವೇತನ ಆಯೋಗದ 2ನೇ ಹಂತವನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸುವುದು. ರಾಜ್ಯದ 80 ಲಕ್ಷ ಹಿರಿಯ ನಾಗರಿಕರಿಗಾಗಿ ಪ್ರತ್ಯೇಕ ಮತಕ್ಷೇತ್ರ MLCಗಳನ್ನು ನೀಡುವುದು. ಇತರ 7 ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಲಾಯಿತು. ರ್ಯಾಲಿಯ ಮೆರವಣಿಗೆಯನ್ನು ಉದ್ಘಾಟಿಸಿದರು ವಿಜಯ್ ದೇಶ್ಮುಖ್, ಅಧ್ಯಕ್ಷರು, ಅಖಿಲ ಭಾರತ ಹಿರಿಯ ನಾಗರಿಕರ ಜೀವನ್ ಗೌರವ ಅಭಿಯಾನ್. ಉಪನ್ಯಾಸಕರಾಗಿ ಅನಿಲ್ ಬೋಕಿಲ್ಜಿ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಜ್ಞರು ಹಾಗೂ ರಾಷ್ಟ್ರೀಯ ಅರ್ಥಕ್ರಾಂತಿ ಟ್ರಸ್ಟ್ ಇವರು ಆಗಮಿಸಿದರು. ಸಂಘದ ರಾಜ್ಯಾಧ್ಯಕ್ಷರಾದ BA ಪಾಟೀಲ್ ಅವರು, ಕಾರ್ಯಾಧ್ಯಕ್ಷರಾದ MD ಪಾಟೀಲ್ ಅವರು, ಡಾಕ್ಟರ್ RK ಮಠದ ರಾಜ್ಯ ಸಂಚಾಲಕರು, SM ಕೋಳೂರು ಕಾರ್ಯದರ್ಶಿಗಳು, ಡಾಕ್ಟರ್ ಸುನಂದಾ ಬೆನ್ನೂರು ಮಹಿಳಾ ರಾಜ್ಯ ಸಂಚಾಲಕರು ಹಾಗೂ ಉಪಾಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ, ಧರಣೇಂದ್ರ ಜವಳಿಯವರು ಭಾಗವಹಿಸಿದ್ದರು. ವಿರೂಪಾಕ್ಷಯ್ಯ ಮಠಪತಿ, ಶಿವಶಂಕರ್ ಹಿರೇಮಠ್, ಮಲ್ಲಿಕಾರ್ಜುನ್ ಢವಳಗಿ ಹಾಗೂ ಸಹ ಖಜಾಂಚಿಯಾದ ವಿಠ್ಠಲರಾವ್ ಕೈರೆ, ಪುರುಷ ಹಿರಿಯ ನಾಗರಿಕರ ಸಮಿತಿ ಅಧ್ಯಕ್ಷರಾದ MP ಕುಂಬಾರ್, ಹಳ್ಳೂರು ವಕೀಲರು, ಬಾದಾಮಿ, ಹೆಚ್ಚುವರಿ ಪದಾಧಿಕಾರಿಗಳಾದ RS ಹಾಲೇವಾಡಿಮಠ್, ಬಸವರಾಜ್ ಪಾಟೀಲ್, JC ಅರಳಿ, KS ಪತ್ತಾರ್, ರಾಜಶೇಖರ್ ಚಿಕ್ವೀರ್ಮಠ್, IS ಕಾಡಪ್ಪನವರ್, ಡಾಕ್ಟರ್ ರಾಮು ಮುಲ್ಗಿ, TD ಪಾಟೀಲ್, ಬಸವರಾಜ್ ಚಕ್ಕರಸಾಲಿ, SM ಸಲ್ಕಿ, MD ನದಾಫ್ ಆಗಮಿಸಿದ್ದರು. ಮಹಿಳಾ ಪದಾಧಿಕಾರಿಗಳಾದ ಜಯಲಕ್ಷ್ಮಿ ಉಮಚಗಿ, ಸುಲೋಚನಾ ಹಾದಿಮನಿ, ರೇಣುಕಾ ನವಲಗುಂದ್, ಮಂಗಳಾ ಬೆಹಟ್ಟಿ ಆಗಮಿಸಿದ್ದರು. ಶಾಖಾ ಪದಾಧಿಕಾರಿಗಳಾದ BA ವಸ್ತ್ರ, ಗಣಪತಿ ನಾಯಕ್ ಕುಮಟಾ, CM ರಣೇಕರ್, ಶೇಖರ್ ಹುಬ್ಬಳ್ಳಿ, AY ಬೆಂಡಿಗೇರಿ, ಮುರುಗಿ KM ಹವಾಲಿ ಹಾಗೂ ಮುಂತಾದ ಹಿರಿಯ ನಾಗರಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ತಾವುಗಳು यहाँ पर उपस्थित सभी जनों को प्रणाम करता हूं और आज यहाँ पर कर्नाटक राज्य जीवन गौरव अभियान के द्वारा जो रैली आयोजित की गई है, जो मार्च आयोजित किया गया है, उसका उद्घाटन यहाँ पर मैं संपन्न हुआ इस प्रकार से घोषित करता हूँ। और आज यहाँ पर ये जो रैली आयोजित की गई है उसमें केंद्र सरकार के द्वारा भारत के हर वरिष्ठ नागरिक को राष्ट्रीय संपदा घोषित किया जाए। साथ ही केंद्र में अलग से वरिष्ठ नागरिक सम्मान मंत्रालय स्थापित हो और वरिष्ठ नागरिकों के ऊपर अत्याचार न हो, उनको न्याय मिले, इस दृष्टि से एट्रोसिटी जैसा कानून ಈ ಉದ್ಘಾಟನೆ ಕಾರ್ಯ ಎಲ್ಲರೂ ಬ್ಯಾನರ್ ಮೇಲೆ ಹೇಳಿದ್ರೆ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ
ನೌಕರ ಸಂಘಕ್ಕೆ, ಅಖಿಲ ಭಾರತ ಹಿರಿಯ ನಾಗರಿಕರ ಜೀವನ ಗೌರವ ಅಭಿಯಾನಕ್ಕೆ ಒಂದೇ ಒಂದೇ आवाज दो आवाज दो आवाज दो ಏನೇ ಬರಲಿ ನ್ಯಾಯದ ಬೇಡಿಕೆಗಳು ನ್ಯಾಯದ ಬೇಡಿಕೆಗಳು We want justice. ಏನೇ ಬರಲಿ राज्य सरकारी नौकर संघಕ್ಕೆ ನಿವೃತ್ತ ನೌಕರ ಸೇವಕರ ಸಂಘಕ್ಕೆ ನಿವೃತ್ತ ನೌಕರ ಸೇವಕರ ಸಂಘಕ್ಕೆ ನ್ಯಾಯದ ಬೇಡಿಕೆಗಳು ಕಿಲಾಫ್ ಏನೇ ಬರಲಿ ನಮ್ಮ ರಾಷ್ಟ್ರದ ಎಲ್ಲ ಹಿರಿಯ ನಾಗರಿಕರು ರಾಷ್ಟ್ರದ ಸಂಪತ್ತು ಅಂತ ಗೆಜೆಟ್ ನೋಟಿಫಿಕೇಶನ್ ಆಗಬೇಕು. ಎಲ್ಲ ಹಿರಿಯ ನಾಗರಿಕರು ರಾಷ್ಟ್ರದ ಸಂಪತ್ತು. ಈ ಸಂಪತ್ತು ರಕ್ಷಣೆ ಮಾಡ್ಬೇಕಾದ್ರೆ, ಈ ಸಂಪತ್ತನ್ನ ಸೌಲಭ್ಯ ಕೊಡ್ಬೇಕಾದ್ರೆ ಸರ್ಕಾರದ ಕರ್ತವ್ಯ. ಕೇಂದ್ರ ಸರ್ಕಾರ ಇದನ್ನು ಮಾಡಬೇಕು. ಅದಕ್ಕೆ ಮೊದಲನೇ ಬೇಡಿಕೆ. ಇನ್ನು ಎರಡನೇ ಬೇಡಿಕೆ, ಆರ್ಥಿಕವಾಗಿ ದುರ್ಬಲರಾದಂತ ಹಿರಿಯ ನಾಗರಿಕರು BPL ಕಾರ್ಡ್ ಅವರಿಗೆ, BPL ಕಾರ್ಡ್ ಇದ್ದಂಥವ್ರಿಗೆ ತಿಂಗಳ 10,000 ರೂಪಾಯಿ ಪೆನ್ಷನ್ ಕೊಡಬೇಕು. ಬಹಳಷ್ಟು ಜನ ಕಮೆಂಟ್ಸ್ ಮಾಡ್ತಾರೆ, 10,000 ರೂಪಾಯಿ ಸರ್ಕಾರದಾಗ 10 ರೂಪಾಯಿ ಹೆಂಗ್ ಕೊಡ್ತಾರೆ ಅಂತಾರ. ಅದು ತಪ್ಪು ಕಲ್ಪನೆ ಎಂದು. ಈಗೇನು ನಾವು ಈ ಒಂದು ಬೇಡಿಕೆಯನ್ನು ಕೇಂದ್ರ ಸರ್ಕಾರ ಕೊಟ್ಟು ನಮ್ಮ ಬೇಡಿಕೆ ಅಲ್ಲ, ರಾಷ್ಟ್ರ ಮಟ್ಟದ ಆರ್ಥಿಕ ಕ್ರಾಂತಿ ಟ್ರಸ್ಟ್ ಅಂತ ತಿಳ್ಕೊಂಡು ಬಹಳ ಪ್ರಸಿದ್ಧವಾದಂತಹ ಟ್ರಸ್ಟ್ ಅವರು ಈ ಬೇಡಿಕೆಯನ್ನು ಮಾರಾಟ ಮತ್ತೊಬ್ಬ ಹಾಕಿರೋಂತ ನಮ್ಮ ರಾಜ್ಯ ಅಧ್ಯಕ್ಷರಾದ BA ಪಾಟೀಲ್ ಸಾಹೇಬ್
ನಾಗರಿಕರಿಗೆ ಉಚಿತ ಪ್ರಯಾಣ ಮಾಡಲು ಅನುಕೂಲ ಮಾಡಿಕೊಡಬೇಕು. ಹಿರಿಯ ನಾಗರಿಕರಿಗೆ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಕರ್ನಾಟಕ ಸರ್ಕಾರವು ಎಲ್ಲ ಹಿರಿಯ ನಾಗರಿಕರಿಗೆ ಬಸ್ಸಿನಲ್ಲಿ ಉಚಿತ ಪ್ರಯಾಣ ಮಾಡಲು ಅನುಕೂಲ ಮಾಡಿಕೊಡಬೇಕು. ಇದೇ ರೀತಿಯಾಗಿ ವೃದ್ಧಾಪ್ಯ ವೇತನ ಆದಾಯ ಮಿತಿ 1,20,000 ಆಗಲೇಬೇಕು. ವೃದ್ಧಾಪ್ಯ ವೇತನ ಆದಾಯ ಮಿತಿ 1,20,000 ಆಗಲೇಬೇಕು. ಹಿರಿಯ ನಾಗರಿಕರಿಂದ ತಿಳಿಯದ ಕಾರಣ ಸಮಸ್ಯೆ ಧನ್ಯವಾದಗಳು. ದಯಮಾಡಿ ಮಾತಾಡಬೇಡಿ, ಒಂದು 10 ನಿಮಿಷ ನಾನು ಏನು ಹೇಳ್ತೇನೆ ತಿಳ್ಕೊಳ್ತೀನಿ. ಇವತ್ತಿನ ದಿವಸ ಆಮೇಲೆ ಎಲ್ಲ ಹಿರಿಯ ನಾಗರಿಕರಿಗೆ ಎಲ್ಲ ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಒಳಗ ಸೆಪರೇಟ್ ಆಗಿ ಕ್ಯೂ ಇರಬೇಕು. ಪಾಳೆ ಹಚ್ಚುವಂಗಿಲ್ಲ. ನೀವು ಹಿರಿಯ ನಾಗರಿಕರಿಗೆ ಬೇರೆ ಪಾಳೆ ಇರಬೇಕು. ನೀವೆಲ್ಲ ಟೆಸ್ಟ್ ಮಾಡಕ್ ಹೋದ್ರು ನಿಮ್ಗೊಂದು ಕೆಂಪು ಚೀಟಿ ಸರ್ಕಾರಕ್ಕೆ ಮಾಡಿದಾಗ ಈಗ 4 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದಾರ. ಈ 4 ಕೋಟಿ ರೂಪಾಯಿದೊಳಗ ಟ್ರೈನಿಂಗ್ ಕೊಡ್ತೇವೆ 60ರಿಂದ 70 ವರ್ಷದ ಹಿರಿಯ ನಾಗರಿಕರಿಗೆ. ಈ ಟ್ರೈನಿಂಗ್ ಕೊಡೋದು 2 ಸೆಂಟರ್ ನಾವು ಮಾಡಿದ್ದೇವೆ, ಒಂದು ಬೆಂಗಳೂರು, ಒಂದು ಹುಬ್ಳಿ. ನಮ್ಮ ಸಂಘದ ಒಂದು ಅನುಮತಿ ಮೇರೆಗೆನ ಬೆಂಗಳೂರು ಮತ್ತು ಹುಬ್ಳಿ ಅದು ನಮ್ಮ ಸಂಘದ ಸೆಂಟರ್ದೊಳಗನ ತರಬೇತಿ 3 ತಿಂಗಳೊಳಗೆ ಚಾಲೂ ಆಗ್ತೈತಿ. ಯಾರು ದುಡಿಬೇಕಂತೀರಿ, ಯಾರು ನಿಮ್ಮ ಉದ್ಯೋಗ ಮಾಡ್ಬೇಕಂತೀರಿ, ಅವ್ರಿಗೆ ಇದೊಂದು ದೊಡ್ಡ ಯೋಜನೆಯಾಗಿ ಬರ್ತಾ ಇದೆ. ಬೇಸಿಗೆ
16 करोड़ वरिष्ठ नागरिकों की ओर से जो जीवन गौरव अभियान देश भर में चलाया जा रहा है उसकी मांगे और साथ ही कर्नाटक राज्य की मांगे यहाँ पर हम माननीय तहसीलदार जी इनको प्रस्तुत कर रहे हैं। अभियान चला है ना, इसके बारे में आप बात कीजिए। नमस्ते, मैं विजय देशमुख दबड़गांवकर। अर्थ क्रांति जीवन गौरव अभियान पूरे देश में जो चलाया जा रहा है, वरिष्ठ नागरिकों की हमारे देश में 16 करोड़ संख्या है और इनकी भलाई के लिए इनको सम्मान मिले, इनको प्रतिष्ठा मिले, इनकी जीवन संध्या 60 साल के बाद की बहुत सम्मान के साथ गुजरे, इसलिए अर्थ क्रांति के द्वारा जीवन गौरव अभियान चलाया जा रहा है और 16 करोड़ लोगों को हम वोट बैंक के रूप में इकट्ठे कर रहे हैं। हमारा ये कहना है कि भारत के हर वरिष्ठ नागरिक को राष्ट्रीय संपत्ति अर्थात नेशनल एसेट एवरी इंडियन सीनियर सिटीजन शुड बी डिक्लेयर्ड एज नेशनल एसेट, यह हमारा कहना है। साथ ही हम ये कह रहे हैं कि भारत के हर वरिष्ठ नागरिक को, चाहे उसमें रिक्शे वाला हो, चाहे उसमें ट्रक ड्राइवर हो, चाहे जो गृहिणी है, केवल जिसने घर चलाया, ऐसी महिला जिन्होंने अपने बाल बच्चों को पोसा, उसके साथ ही व्यवसायी को, छोटे छोटे व्यवसायी, छोटे छोटे दुकानदार, यानी भारत का 60 साल के ऊपर का हर व्यक्ति उसको प्रति संघटने ಬಗ್ಗೆ ಹೇಳಿ। ಮತ್ತು ನಮ್ಮ ಒಂದು ರ್ಯಾಲಿ ಏನಾಗಿದೆ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಭಾಳಷ್ಟು ಜನರಿಗೆ ಹಿರಿಯ ನಾಗರಿಕರು ವಯಸ್ಸಾಗೈತಿ, ಆರೋಗ್ಯ ಸರಿ ಇಲ್ಲ, ಮನೆ ಬಿಟ್ಟು ಬರೋಲ್ಲ, ಬಿಸಿಲಾಗಿ ಇವರು ಎಲ್ಲೂ ಕುಂಡ್ರೋದಿಲ್ಲ, ಇದನ್ನು ಭಾಳಷ್ಟು ಜನ ತಿಳ್ಕೊಂಡಿದ್ರು. ಇವತ್ತಿನ ರಿಸಲ್ಟ್ ನೋಡಿದ್ರೆ ಹಿರಿಯ ನಾಗರಿಕರು ಮನಸ್ಸು ಮಾಡಿದ್ರೆ ಏನು ಬೇಕಾದೆಲ್ಲ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಇದೇ ಸಂಘಟನೆ ನಾವು ಇನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ. ಭಾಳ ಸಂತೋಷ ಅಂದ್ರೆ ಪ್ರತಿ ಹಳ್ಳಿಯೊಳಗನ ಹೆಚ್ಚಿನ ಜನಕ್ಕೆ ಹಿರಿಯ ನಾಗರಿಕರು ಹಳ್ಳಿಯಿಂದ ಬರ್ತಾರೆ. ಶಾರದಾಗಿದ್ದವರು ಸ್ವಲ್ಪ ಅವ್ರಿಗೆ ಸ್ವಲ್ಪ ವ್ಯವಸ್ಥೆ ಐತಿ, ಆದರೆ ಹಳ್ಳಿಯೊಳಗಿದ್ದವ್ರಿಗೆ ಏನು ವ್ಯವಸ್ಥೆ ಇಲ್ಲ. ಅದಕ್ಕೆ ನಮ್ಮ ಮುಖ್ಯವಾದಂಥ ಗಮನ ಹಳ್ಳಿ ಕಡೆಗೆ ಹಿರಿಯ ನಾಗರಿಕರು. ಯಾಕಂದ್ರೆ ಜನಸಂಖ್ಯೆಯೊಳಗೆ ಹಿರಿಯ ನಾಗರಿಕರು ಕೂಡ 70% ಗ್ರಾಮದೊಳಗೆ ಅಲ್ಲ ಹಿರಿಯ ನಾಗರಿಕರು. ಅವ್ರು ಯಾರು ಈ ಕೇಳೋರಿಲ್ಲ, ಮಾತಾಡ್ಸೋರಿಲ್ಲ, ಕಾನೂನು ಗೊತ್ತಿಲ್ಲ, ಸೌಲಭ್ಯ ಅಂದ್ರೆ ಗೊತ್ತಿಲ್ಲ. ಭಾಳಷ್ಟು ಹಿರಿಯ ನಾಗರಿಕರು ನೀವು ಅಂತ ಹೇಳಿದ್ರೆ ಏನು ಹಂಗಂದ್ರೆ ಅಂತಾರೆ. ಹಿರಿಯ ನಾಗರಿಕರು ಅಂದ್ರೆ ಏನು ರೀ, ಏನು ಮಾಡ್ಬೇಕು ನಾವು ಅಂತಾರೆ. ಅಂದ್ರೆ ಅದ್ರ ಬಗ್ಗೆ ಕೂಡ ಅವರಿಗೆ ಜಾಗೃತಿ ಅನ್ನೋದು ಇಲ್ಲ. ಅದಕ್ಕೆ ನಾವು ಮೊಟ್ಟ ಮೊದಲನೇ ನಮ್ಮ ಸಂಘದ ಕಾರ್ಯಕ್ರಮ ಅಂದ್ರೆ ಹಿರಿಯ ನಾಗರಿಕರನ್ನು ಜಾಗೃತಿ ಮಾಡೋದು, ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಈ ಕೆಲಸ ಬಹುಶಃ ನಮ್ಮ ಸಂಘ ಇಡೀ ಕರ್ನಾಟಕ ರಾಜ್ಯದೊಳಗೆ ಎಷ್ಟು ಪವರ್ಫುಲ್ಲಾಗಿ ಮಾಡೈತೆ ಅಂದ್ರೆ ಜೀವನ ಗೌರವ ಅಭಿಯಾನ ಈಗ ಚಾಲುವಾಗಿ 1 ವರ್ಷ 2 ವರ್ಷ ಆಗಿಲ್ಲ. ನಮ್ಮ ಸಂಘದ ಮೆಂಬರ್ಶಿಪ್ ಸ್ಟ್ರೆಂತ್ 1,20,000 ಐತಿ. 1,20,000 ಐತಿ. ಪ್ರತಿ ದಿವಸ ನಮ್ಮ ಸಂಘದ ಕಚೇರಿ ಒಳಗೆ ಮೆಂಬರ್ ಆಗಕ್ಕೆ ಕ್ಯೂ ಹಚ್ತಾರೆ. ಬಹುಶಃ ನೀವು ಪುಕ್ಸೆಟ್ಟಿ ರೇಷನ್ ಕೊಡ್ತಾನೆ ಅಂದರೂ ಬರೋದಿಲ್ಲ, ನೀವೇನೋ ಮಾಡ್ತಾಯಿದ್ರು ಬರೋದಿಲ್ಲ. ಆದ್ರೆ ನಮ್ಮ ಹೇಳಿದ್ರಿ ನಾನು ರಾಜ್ಯ ಸಂಚಾಲಕ ಜೀವನ ಗೌರವ ಅಭಿಯಾನ ಆರ್ಕೆ ಮಠದ ನಾವು ಒಂದೇ ವಿಷಯ ಹೇಳ್ತೇವೆ. ಇದೆಲ್ಲ ಎಲ್ಲರೂ ಹೇಳಿದರು. ಒಂದೇ ವಿಷಯ ಅಂದರೆ ನಮ್ಮದು ಮಾನವತಾ ಧರ್ಮಕ್ಕೆ ಓಟ್ ಅವು ಮಿಲ್ಕೆ ದೇಶ ಸವಾರಿ ಇರೋದು ಮೇನ್ ನಮ್ಮದು. ಅಂದರೆ ಇದ್ರ ಜೊತೆಗೆ ಇದು ಸುಧಾ ನಮ್ಮ ಸಂಕಲ್ಪ ಐತಿ. ಮತ್ತು ಅರ್ಥ ಕ್ರಾಂತಿ ಸಲುವಾಗಿ ಏನು ಮಾಡಬೇಕಾದ ನಮ್ಮ ಅನಿಲ್ ಬೋಕಿಲನವರು ಅದು ಮಾಡಕತ್ತಾರೆ. ಇದು ಮೇನ್ ನುಸ್ತಾ ಹಿರಿಯ ನಾಗರಿಕರ ಜೊತೆಗೇ ಎಲ್ಲ ಇರಬೇಕೈತಿ. ಹಿರಿಯ ನಾಗರಿಕರಾದ್ರೆ ಎಲ್ಲ ಏನು ಬಂದಿದ್ದು ಪಾಟೀಲ್ ಸಾಹೇಬ್ರು, ಬಿ ಎ ಪಾಟೀಲ್ ಸಾಹೇಬ್ರು ಎಲ್ಲ ನೋಡ್ತಾರೆ. ಅವ್ರ ಮೇಲೆ ನಾವು ಜವಾಬ್ದಾರಿ ಕೊಟ್ಟಿವು. ನಾವು ಏನೈತಿ ಪೂರ ಎಲ್ಲ ರಾಜ್ಯದಲ್ಲಿ ಕಲ್ಯಾಣಿ ವಿನಂತಿ ಮಾಡ್ಕೋಬೇಕು. ನಮ್ಮ ವಿಜಯ ದೇಶಮುಖ ಅವರು ಎಲ್ಲರೂ ಇದನ್ನು ಮಾಡ್ತಾರೆ.
ಎಲ್ಲರಿಗೂ ಕವರ್ ಮಾಡಿ. ಗಂಡು ಮೆಟ್ಟಿನ ಸ್ಥಳವಾದಂಥ ಉತ್ತರ ಕರ್ನಾಟಕ ಭಾಗದ ಹುಬ್ಬಳ್ಳಿಯ ಈ ಭಾಗದಲ್ಲಿ ಹಿರಿಯ ನಾಗರಿಕರ ಒಂದು ಹೋರಾಟದ ವೇದಿಕೆಯ ರಚನೆ ಆಯಿತು. ಹಿರಿಯರಾದ ಇವರೆಲ್ಲರೂ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದ ಸಂಘಟನೆ ಆಯಿತು. ನನಗೆ ಈಗ 60 ವರ್ಷ ಆದ ನಂತರ 4 ತಿಂಗಳಾಗಿದೆ. ಒಂದು ಒಳ್ಳೆಯ ಹೋರಾಟ, ಸಂಘಟಿತ ಹೋರಾಟ. ಹಿರಿಯ ನಾಗರಿಕರಿಗೆ ಸೌಲಭ್ಯಗಳನ್ನು ಸರ್ಕಾರ ಕೊಡಬೇಕು. ಹಿರಿಯ ನಾಗರಿಕರಂದರೆ ಅಂದರೆ ಇವತ್ತು ಕೇಂದ್ರ ಸರ್ಕಾರ ತುಷ್ಟೀಕರಣ ಮಾಡ್ತಾ ಇದೆ. ಇವತ್ತು ನಮ್ಮನ್ನು ಬೇಕಾದಲ್ಲಿ ಕರೆದ್ರೆ ಹೋರಾಟಕ್ಕೆ ನಾವು ತಯಾರಿದ್ದೇವೆ. ಎಲ್ಲದಕ್ಕೂ ಬಾರ್ಡರಿನ ಮಕ್ಕಳಿದ್ರಿ ಯಂಗ್ಸ್ಟರ್ಸ್ನ ಯಾಕೆ ಹುತಾತ್ಮರಾಗಿ ಮಾಡ್ತೀರಿ? ನಮ್ಮಂಥ ಹೆಂಗ ಆದ ವಯಸ್ಸಾದವ್ರಿಗೆ ಏನು ಇವ್ರ ಕಣ್ಣು ಏನು ನಿಗಂಗಿಲ್ಲ ಅಂತಾರಲ್ಲ, ನಾವು ಮಾಡಿ ತೋರ್ತೇವೆ. ಹಿರಿಯ ನಾಗರಿಕರು ಕೊಡ್ರಿ, ಒಂದು ಅವಕಾಶ ಕೊಟ್ಟು ನೋಡ್ರಿ. ಮೋದಿಯವರೇ, ನೀವು ಹಿರಿಯರು, 77 ವರ್ಷ ಮೋದಿ. ಎಲ್ಲರೂ ಯಶಸ್ವಿಯಾಗಿ ಎಲ್ಲರೂ ಆಯೋಜಿಸಿ ನಾನು ಮಾತಾಡ್ತಾ ಇದ್ದೀನಿ. ಹಿರಿಯ ನಾಗರಿಕರ ಬಗ್ಗೆ ಕಾಯ್ದೆ ಕಾನೂನಿನ ಬಗ್ಗೆ ಯಾವ ರೀತಿಯೂ ಅರಿವಿಲ್ಲ, ಯಾರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಹಿರಿಯ ನಾಗರಿಕರು ಅಂದರೆ ನಾವು ಬರುವಂಥ ಹಕ್ಕುಗಳೇನು ಅಂತ ಸಂವಿಧಾನದಲ್ಲಿ ಬರೆದಂಥವು ಎಲ್ಲನೂ ಅದು ಓದಿ ತಿಳ್ಕೊಂಡವರು ಯಾರೂ ಇಲ್ಲ. ಅದನ್ನು ತಿಳಿದು ಹೇಳೋಕ್ಕೆ ಪಾಠಗಳು ಸೇರುವಂತು ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಹಿರಿಯ ನಾಗರಿಕರಿಗೆ ಈ ಬೃಹತ್ ಮೆರವಣಿಗೆಯಲ್ಲಿ ಮಾಡಿ ದಸರಾ ಮನವಿ ಕೊಟ್ಟು ನಿರೂಪಣೆಯಿಂದ ಅತಿ ವಿಜೃಂಭಣೆಯಿಂದ ಪ್ರಧಾನಮಂತ್ರಿ ಹಿಂದಿನ ಕೃಷ್ಣ ಕಾಡ ನಿಗಮದ ಅಧ್ಯಕ್ಷರು. ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಕರ್ನಾಟಕ ರಾಜ್ಯದ 2ನೇ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಮಹಾನಗರ ಹುಬ್ಬಳ್ಳಿಯಲ್ಲಿ 2ನೇ ಬಾರಿಗೆ ಹಿರಿಯ ನಾಗರಿಕರ ಒಂದು ದೊಡ್ಡ ಪ್ರತಿಭಟನೆ ಮೆರವಣಿಗೆಯಲ್ಲಿ ಇವತ್ತು ಯಶಸ್ವಿಯಾಗಿ ರಾಜ್ಯದ ಮೂಲೆ ಬಂದಿರತಕ್ಕಂಥ ಹಿರಿಯ ನಾಗರಿಕರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ. ಈ ಕಾರ್ಯಕ್ರಮವನ್ನು ಭಾಳ ಬೇಗನೆ ನಾವು ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಅಂದ್ರೆ, ಈ ಸಂದರ್ಭದೊಳಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಜೆಟ್ ಮಂಡಿಸುವ ತಯಾರಿಯಲ್ಲಿರುವಂಥ ಸಂದರ್ಭದೊಳಗೆ ಕೇಂದ್ರಕ್ಕೆ ಹಲವಾರು ಬೇಡಿಕೆಗಳು ಮತ್ತು ರಾಜ್ಯಕ್ಕೆ ಹಲವಾರು ಬೇಡಿಕೆಗಳು ಹಿರಿಯ ನಾಗರಿಕ ಇರೋದಕ್ಕೋಸ್ಕರ ಬೇಗನೆ ಅತ್ಯಂತ ಶೀಘ್ರದಲ್ಲಿ ನಾವು ಮೀಟಿಂಗ್ ಕರೆದಿದ್ದೀವಿ. ಇನ್ನೂ ನಮಗೆ ಕಾಲಾವಕಾಶ ಸಿಕ್ಕರೆ ಲಕ್ಷ ಗಟ್ಟಲೆ ಜನರನ್ನು ಸೇರಿಸಿ ದೊಡ್ಡ ಪ್ರಮಾಣದೊಳಗೆ ಈ ಸಭೆಯನ್ನು ಕರಿಬೇಕು, ಹೋರಾಟ ಮಾಡಬೇಕಂತಕ್ಕಂಥ ಇಚ್ಛೆ ನಮ್ಮದಾಗ್ಯದ. ಬಟ್ ಕರ್ನಾಟಕದೊಳಗೆ ಹಿರಿಯ ನಾಗರಿಕರು ಈಗಾಗಲೇ ಜಾಗೃತರಾಗಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರಕ್ಕೆ ಇರಬೇಕಾದಂಥ ಬೇಡಿಕೆ ಏನಪ್ಪ ಅಂತಂದ್ರೆ, ಮೊದಲ 60 ದಾಟಿದಂಥ ಹಿರಿಯರನ್ನು ಈ ದೇಶದ ಸಂಪತ್ತಂತ ಘೋಷಣೆ ಮಾಡಬೇಕು. ಒಮ್ಮೆ ಹಿರಿಯ ನಾಗರಿಕರನ್ನು ಈ ದೇಶದ ಸಂಪತ್ತಂತ ಘೋಷಣೆ ಮಾಡಿದಾಗ ಇದರ ಜವಾಬ್ದಾರಿ ಸಂಪೂರ್ಣ ಸರ್ಕಾರದ ಮೇಲೆ ಇರ್ತದೆ.